ಅನೇಕ ವರ್ಷಗಳಿಂದ ಧರ್ಮಸ್ಥಳ ನಮಗೆ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಎಲ್ಲ ಜಾತಿಯ ಧರ್ಮದವ್ರಿಗೂ ಕೂಡ ಅಲ್ಲಿ ಹೋಗ್ತಕ್ಕಂಥದ್ದು. ಮತ್ತು ಯಾವ ದೇವರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ, ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಬೇಕಾದ್ರೆ ಜನ ಹೆದರ್ಕೊತಾರೆ. ಯಾಕಂದರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ದೇವರು ಕೂಡ ಅಷ್ಟೇ ಪವರ್ಫುಲ್ ಅಂಥೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಒಬ್ಬ ಸೌಜನ್ಯ ಹೆಣ್ಣುಮಗಳು ಅತ್ಯಾಚಾರ ಆಯಿತು ಅಂಥೇಳಿ 15 ವರ್ಷಗಳಿಂದ ನಡೀತಾ ಇದೆ. ಅದರ ಬಗ್ಗೆ ತನಿಖೆ ನಡೆಯೋದಕ್ಕೆ ನಮಗೇನಿಲ್ಲ. ಅದರಲ್ಲಿ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನು ಜೈಲಲ್ಲಿ ಕೂಡ ಬರ್ತಾನೆ, ಸರಿಯಾಗಿ ಸಾಕ್ಷ್ಯಾಧಾರಗಳಿಲ್ಲ ಅಂಥೇಳಿ. ಅದಾದಮೇಲೆ ಮುಂದಿನ ತನಿಖೆ ಮಾಡ್ಬೋದಾಗಿತ್ತು. ಆದರೆ ಇವತ್ತು ಕೆಲವು ಯೂಟ್ಯೂಬರ್ಗಳು ಸಂಬಂಧಪಡದೇ ಇದ್ದವರು ಅದನ್ನು ದೊಡ್ಡ ಆಂದೋಲನವಾಗಿ ರೀತಿಯಲ್ಲಿ ಮಾತಾಡಿ, ಯಾರೋ ಒಬ್ಬ ಅನಾಮಯಕ ಬಂದು 15 ಕಡೆ ಹೆಣ ನಾನೇ ಊತಿದ್ದೀನಿ, ಅತ್ಯಾಚಾರ ಮಾಡಿರೋದು ಗೊತ್ತು, ಕೊಲೆ ಮಾಡಿ ಉಣವ್ರೆ ಅಂತ ಹೇಳವ್ರೆ. ಅಂದರೆ ಕೊಲೆ ಮಾಡಿರೋದು ಅತ್ಯಾಚಾರ ಮಾಡಿರೋದು ಅನಾಮಕಿನ ಗೊತ್ತವನೆ ಅಂದರೆ ಫಸ್ಟ್ ಅವನು ಕಲ್ಪ್ರಿಟು, ಅವನನ್ನು ಗಲ್ಲಿಗೇರಿಸ್ಬೇಕು. ಯಾಕಂದರೆ ಆವಾಗ ಅವ್ನು ಹೇಳ್ಬೋದಾಗಿತ್ತಲ್ಲ, ಹಿಂಗೆ ಕೊಲೆ ಮಾಡಿ ನನಗೆ ಹೆಣ ಉಣ್ಸೋಕೆ ಕೊಟ್ಟವ್ರೆ ಅಂತೇಳಿ. ಮತ್ತು ತಾವು ಅರ್ಥ ಮಾಡ್ಕೊಬೇಕಾದ್ರೆ ಒಂದು ಹೆಣ ಉಣ್ಬೇಕಾದ್ರೆ ಒಬ್ಬನ ಕೈಯಲ್ಲಿ ಆಗೋದಿಲ್ಲ, ಕನಿಷ್ಠ 4 ಜನ ಮಾಡಬೇಕು. ಯಾರ ಜೊತೆಯಲ್ಲಿ ಇವನು ಹೆಣ ಉಣವನೆ, ಯಾರ್ಯಾರ ಜೊತೆಯಲ್ಲಿ ಅವನು ಹೇಳ್ಬೇಕಲ್ಲ. ಇವನು ಅಲ್ಲಿನ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ ಅವನು ಧರ್ಮಸ್ಥಳದಲ್ಲಿ ಯಾವುದು ನೇತ್ರಾವತಿ ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ತಾರೆ, ಕಾಲು ಜಾರಿ ಸತ್ತಿರ್ತಾರೆ, ಈ ಥರ ಕೆಲವರ ಶವಗಳನ್ನು ಸಂಸ್ಕಾರ ಮಾಡ್ತಾಯಿದ್ದ, ಅವ್ರ ಒಡವೆಗಳನ್ನು ಕದೀತಾ ಇದ್ದ ಅಂತೇಳಿ ಅವ್ನು ಕೆಲಸದಿಂದ ತೆಗೆದಿದ್ದೀವಿ ಅಂತೇಳಿ. ಅದಾದಮೇಲೆ ಕೇರಳಕ್ಕೆ ಹೋದ. ಅದಾದಮೇಲೆ ಅವನು ಮತಾಂತರ ಆಗಿರ್ತಕ್ಕಂಥವ್ನು ಬಂದು ಇವತ್ತು ಅದನ್ನು ಮಾಡಿಕೊಂಡು ಆ ಧರ್ಮ ಶ್ರದ್ಧೆ ಇರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೇ ಅಪಪ್ರಚಾರ ಸ್ಟಾರ್ಟ್ ಮಾಡೋರು. ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ. ನಾನು ಯಾರು ತಪ್ಪು ಮಾಡೋರೋ, ಈಗೇನು SIT ತನಿಖೆ ಆಗ್ತಾಯಿದೆಯೋ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಇವತ್ತು SIT ಆಲ್ರೆಡಿ 15 ಕಡೆ 13 ಕಡೆ ಗುಂಡಿಗಳನ್ನು ನಾವು ನೀರು ತೋರಿಸೋರೆ. ಒಂದು ಕಡೆ ಎಲ್ಲೋ ಸಿಕ್ತು, ಅದು ನೋಡಿದ್ರೆ ಯಾರೋ ಪುರುಷಂದು ಅಂತ ಹೇಳಿ ಬಂತು. ಈ ಥರ ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾಯಿದ್ದೀವಿ. ಇದು ಆದಮೇಲೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಜನಜಾಗೃತಿಯನ್ನು ಮಾಡ್ತಾರೆ. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ. ಆ ಧರ್ಮಸ್ಥಳದ ಶ್ರದ್ಧೆಯನ್ನು ಕೆಡಿಸೋದಕ್ಕೆ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಬೇರೆ. ಏನು ನೀವು ಮಾಡ್ತಾ ಇರೋದು ಯೂಟ್ಯೂಬ್ಗಳಲ್ಲಿ? ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ, ಅಣ್ಣಪ್ಪ ಸಭೆ ಮೇಲೆ ಬಗ್ಗೆ ಮಾತಾಡ್ತೀರಿ, ವೀರೇಂದ್ರ ಹೆಗ್ಗಡೆಯವ್ರ ಮೇಲೆ ಇನ್ನೂ ಏನು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಉದ್ದೇಶ ಏನು ನಿಮಗೆ? ತಪ್ಪಿತಸ್ಥನೋ ಯಾರೇ ಆಗಿರಲಿ, ಎಷ್ಟೇ ದೊಡ್ಡವನಾದರೂ ಕೂಡ ಅವನು ಶಿಕ್ಷೆ ಆಗಿರ್ತದೆ. ಇನ್ನು ತನಿಖೆ ನಡೀತಾ ಇದೆ. ಅದಕ್ಕೆ ಮೊದಲೇ ನೀವೆಲ್ಲ ಕೂಡ ಮಾಡೋವಂಥದ್ದು, ಅಲ್ಲಿ ಹೋಗೋವ್ರ ಮೇಲೆ ಅಲ್ಲೇ ಮಾಡೋವಂಥದ್ದು, ಜಬರ್ದಸ್ತ್ ಮಾಡೋವಂಥದ್ದು, ಇದನ್ನು ಸಹಿಸಿ ನಮ್ಗೆ ಸಾಕಾಗಿ ಮೊನ್ನೆ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರು ಕೂಡ ಸೇರಿದ್ವಿ ನಾವು. ಅವ್ರು ಹೇಳಿದ್ರು ಇಲ್ಲ, ನಾವು ಧರ್ಮಸ್ಥಳಕ್ಕೆ ಹೋಗಲೇಬೇಕು, ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಅಭಿಯಾನವನ್ನು ನಾವು ನಮ್ಮ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ.